ಬೆಂಗಳೂರಿನ ಬಿ ಖಾತೆದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಭೂ ಗ್ಯಾರಂಟಿ ಘೋಷಣೆ ಮಾಡಿದ ಡಿಕೆ ಶಿವಕುಮಾರ್. ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ 6 ಗ್ಯಾರಂಟಿ ಕೊಡಲು ಮುಂದಾಗಿದ್ದಾರೆ. ಹೌದು, ಜೂನ್ 20ರಿಂದ 24ರ ಒಳಗೆ ಜಿಬಿಎ ಚುನಾವಣೆ ಮಾಡುವಂತೆ ಚುನಾವಣಾ ಆಯೋಗ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡಿದ್ದು, ಚುನಾವಣೆ ನಡೆಸುವುದಕ್ಕೆ ಸರ್ಕಾರ ಮೀನಾಮೀಷ ಎಣಿಸ್ತಾ ಇದೆ. ಇತ್ತ 3-4 ತಿಂಗಳುಗಳ ಕಾಲ ಚುನಾವಣೆ ಮುಂದೂಡುವಂತೆ ಸರ್ಕಾರ ಸುಪ್ರೀಂಗೆ ಅರ್ಜಿ ಹಾಕಿದ್ರೆ, ಮತ್ತೊಂದು ಕಡೆ ಜಿಬಿಎ ಎಲೆಕ್ಷನ್ಗೂ ಮುನ್ನ ಬೆಂಗಳೂರಿಗರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಬೆಂಗಳೂರಿನ ಅಭಿವೃದ್ಧಿ ಹಾಗೂ ನಗರದ ಸಮಸ್ಯೆಗಳ ಕುರಿತು ಬೆಂಗಳೂರು ಉಸ್ತುವಾರಿ ಸಚಿವ ಹಾಗೂ ಡಿಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅವರು ಉನ್ನತ ಮಟ್ಟದ ಸಭೆ ನಡೆಸಿದ್ದು, ಬೆಂಗಳೂರಿಗರಿಗೆ ಭೂ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಪ್ರತಿಯೊಬ್ಬ ಆಸ್ತಿ ಮಾಲೀಕರಿಗೆ ಅವರ ಹಕ್ಕಿನ ದಾಖಲೆಗಳನ್ನು ತಲುಪಿಸುವ ಗುರಿ ಹೊಂದಿದೆ. ಪ್ರತಿಯೊಂದು ಆಸ್ತಿಯನ್ನ ಜಿಪಿಎಸ್ ಮೂಲಕ ಮ್ಯಾಪಿಂಗ್ ಮಾಡಿ ಸೈಟ್ ಲೊಕೇಶನ್ ಮತ್ತು ಮಾಲೀಕರ ಫೋಟೋ ಇರೋ ದಾಖಲೆಗಳನ್ನು ಸಿದ್ಧಪಡಿಸಲಾಗುತ್ತೆ. ನಕಲಿ ದಾಖಲೆ ಸೃಷ್ಟಿ ತಡೆಯುವುದಕ್ಕೆ ಮುಂದಾಗಿದ್ದು, ಮೇ 16ರಿಂದ ಭೂ ಗ್ಯಾರಂಟಿ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು. ಈ ಯೋಜನೆ ಅನ್ವಯ ಅಧಿಕಾರಿಗಳು ಮತ್ತು ಗ್ಯಾರಂಟಿ ಯೋಜನೆಯ ಸದಸ್ಯರು ಮನೆ ಮನೆಗೆ ತೆರಳಿ ಫೈಲ್ ತಲುಪಿಸಲಿದ್ದಾರೆ. ಇನ್ನು ಬಿ ಖಾತಾದಾರರಿಗೆ ಡಿಸಿಎಂ ಡಿಕೆಶಿ ಗುಡ್ ನ್ಯೂಸ್ ನೀಡಿದ್ದು, ಬಿ ಖಾತೆಯಿಂದ ತಮ್ಮ ಆಸ್ತಿಯನ್ನ ಎ ಖಾತೆಯನ್ನಾಗಿ ಪರಿವರ್ತಿಸಿಕೊಳ್ಳುವುದಕ್ಕೆ ಸರ್ಕಾರ ಭರ್ಜರಿ ರಿಯಾಯಿತಿ ಘೋಷಿಸಿದೆ. ಈ ಹಿಂದೆ ಬಿ ಖಾತೆಯಿಂದ ಎ ಖಾತೆ ಮಾಡಲು 5% ಗೈಡೆನ್ಸ್ ವ್ಯಾಲ್ಯೂ ಪಾವತಿಸಬೇಕಾಗಿತ್ತು. ಈಗ ಈ ಶುಲ್ಕವನ್ನು ಕೇವಲ 2%ಗೆ ಇಳಿಸಲಾಗಿದೆ. ಇದರಿಂದ 5 ಲಕ್ಷ ರೂಪಾಯಿ ಕಟ್ಟಬೇಕಾಗಿದ್ದ ಜಾಗದಲ್ಲಿ ಈಗ ಕೇವಲ 2 ಲಕ್ಷ ರೂಪಾಯಿ ಪಾವತಿಸಿದ್ರೆ ಸಾಕು. ಆದರೆ ಈ ಡಿಸ್ಕೌಂಟ್ ಆಫರ್ ಕೇವಲ 100 ದಿನ ಮಾತ್ರ ಇರಲಿದೆ. ಒಂದು ಆಂದೋಲನವನ್ನ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ನನ್ನ ಖಾತೆ ನನ್ನ ಹಕ್ಕು. ಈ ಅಭಿಯಾನವನ್ನ ಈ 7 ಲಕ್ಷ ಜನರಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ಅವ್ರಿಗೆ ಅಫಿಷಿಯಲ್ ಆಗಿ ಖಾತಾ ಬಿ ಖಾತಾ ಅಂತ ಕೊಟ್ಬಿಡ್ತೀವಿ. ಆದ್ರೆ ಎ ಖಾತಾ ಅಂತೇಳಿ ಅವ್ರಿಗೆ ದಾಖಲೆಗಳನ್ನ ಸರಿ ಮಾಡ್ಕೋಬೇಕಾದ್ರೆ ಆ ಬಿ ಖಾತಾ ಜೊತೆಗೆ ಫೋಟೋ ಇರ್ತದೆ ಅವ್ರದ್ದು. ನಮ್ಮ ಹತ್ರ ದಾಖಲೆ ಇದ್ರೆ ಇದನ್ನ ಜಾಗ ಕೂಡ ನಾವು ನಿಗದಿ ಮಾಡಿರ್ತೀವಿ. ಇದಕ್ಕೆಲ್ಲ ಪ್ರಯತ್ನ ಮಾಡಿದಂತ ದಾಖಲೆಗಳು ನಮ್ಮ ಹತ್ರ ಇದೆ. ಆದ್ರೆ ಇದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಸುಮಾರು 3 ತಿಂಗಳುಗಳ ಕಾಲ ಪ್ರತಿ ಶನಿವಾರ 15ನೇ ತಾರೀಕಿನವರೆಗೂ ನಮ್ಮ ಸೆನ್ಸಸ್ ಮುಗಿತದೆ. 16ನೇ ತಾರೀಕಿಂದ ಅಂದ್ರೆ ಮುಂದಿನ 16ನೇ ತಾರೀಕು ಬೆಳಗ್ಗೆ ಶನಿವಾರ ಸುಮಾರು 10 ಗಂಟೆಗೆ ನಾವು ಪ್ರಾರಂಭ ಮಾಡಿ ಕೆಲವು ಶಾಲೆಗಳ ಜಾಗಗಳನ್ನು ನಿಗದಿ ಮಾಡಿದ್ದೇವೆ. ಅದನ್ನ ವೆಬ್ಸೈಟ್ ಅಲ್ಲಿ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ. ಒಂದೊಂದು ಕ್ಷೇತ್ರಕ್ಕೆ 10 ಜಾಗಗಳಲ್ಲಿ ನಮ್ಮ ಅಧಿಕಾರಿಗಳಿಗೆ ರಜಾ ಇದ್ರೂ ಕೂಡ ನೀವು ಕಡ್ಡಾಯವಾಗಿ ಆ 2 ಶನಿವಾರಗಳಲ್ಲಿ ರಜೆ ಇರ್ತದೆ. 2ನೇ ಸಾಟರ್ಡೆ ಮತ್ತು 4ನೇ ಸಾಟರ್ಡೆ. ಆ ರಜಾ ಇದ್ರೂ ಕೂಡ ನೀವು ಉದ್ಯೋಗ ನೌಕರಿಯನ್ನ ಮಾಡಬೇಕು, ಜನರ ಸೇವೆಯನ್ನ ಮಾಡಬೇಕು, ಅವರ ಆಸ್ತಿ ದಾಖಲೆಗಳನ್ನ ಸರಿ ಮಾಡಿಕೊಡ್ಬೇಕು ಅಂತೇಳಿ ಅವರಿಗೆ ಮನವಿ ಮಾಡಿದ್ದೇನೆ. ಆ ರಜೆಗಳನ್ನ ಬೇರೆ ದಿನ ಅವರಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ತೇವೆ. ಸೊ ಪ್ರತಿ ಶನಿವಾರ 50 ಜಾಗಗಳಲ್ಲಿ ಒಂದು ಕ್ಷೇತ್ರದಲ್ಲಿ 10 ಕಡೆ ಕಾರ್ಪೊರೇಷನ್ ಅವರು ನಿಗದಿ ಮಾಡ್ತಾರೆ. ಸೊ ಶಾಲೆಗಳು ಇರ್ತದೆ. ಕೆಲವು ಗವರ್ಮೆಂಟ್ ಶಾಲೆಗಳಲ್ಲಿ ಬೋರ್ಡ್ ಹಾಕ್ತಿವಿ. ಗವರ್ಮೆಂಟ್ ಶಾಲೆ ಇಲ್ಲದೆ ಹೋದ್ರೆ ಬೇರೆ ಜಾಗಗಳನ್ನ ನಾವು ಪ್ಲಾನಿಂಗ್ ಅಲ್ಲಿ ನಾವು ತೆಗೆದುಕೊಳ್ತೇವೆ. ಸೊ ಇದನ್ನ ನಾವು ಜಾಗಗಳನ್ನ ನಾವು ಅನೌನ್ಸ್ ಮಾಡ್ತೇವೆ. ನಾಗರಿಕರು ಬಂದು ಅದನ್ನ ಈ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಅವರ ದಾಖಲೆಗಳನ್ನ ಸರಿ ಮಾಡಿಕೊಳ್ಬೇಕು. ಇಲ್ಲೊಂದು ಬಹಳ ವಿಶೇಷವಾದ ಅನೌನ್ಸ್ಮೆಂಟ್ ಇವತ್ತು ಏನಂದ್ರೆ, ಅವರು 100 ದಿನದಲ್ಲಿ ಒಂದು ಸುವರ್ಣವಾದಂತಹ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅವರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಕೊಳ್ಬೇಕು ಈ ಎ ಇಂದ ಬಿ ಖಾತಾ ತಯಾರು ಮಾಡ್ಕೊಳ್ಳಲಿಕ್ಕೆ. ಆ ಸೈಟ್ ಅನ್ನ
B2A ಮಾಡ್ಕೊಳ್ಬೇಕಾದ್ರೆ 100 ದಿನದಲ್ಲಿ ಒಂದು ಸುವರ್ಣವಾದಂತ ಅವಕಾಶ. ಈಗ ಅವ್ರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕು. ಈ 100 ದಿನದಲ್ಲಿ ಯಾರು ಅರ್ಜಿ ಹಾಕೊಂಡ್ರೆ, ದಾಖಲೆಗಳನ್ನ ಸರಿಯಾದ ರೀತಿ ಕೊಟ್ಟಿದ್ರೆ, ಸೊ ಬರೀ 2%ಗೆ ಅವ್ರ ಹತ್ರ ಹಣ ತೆಗೆದುಕೊಂಡು 2% 60% ರಿಯಾಯಿತಿಯನ್ನ ನಾವು ಕೊಡ್ತೇವೆ. 7 ಲಕ್ಷ ನಮ್ಮ ವಿಶೇಷವಾಗಿ ರೆವಿನ್ಯೂ ಪಾಕೆಟ್ಗಳಲ್ಲಿ ಪ್ಲಾನ್ ಇಲ್ಲದೆ ರಿಜಿಸ್ಟರ್ ಮಾಡಿಕೊಂಡು ಕಟ್ಕೊಂಡಿರುವಂತದ್ದು. ಬಟ್ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ದಾಖಲೆಗಳೇ ಇರಲೇಬೇಕು. ಸೊ ಪ್ರತಿಯೊಂದು ಆಸ್ತಿಗಳನ್ನು ಕೂಡ ನಾವು ಫೋಟೋ ಹಿಡಿದು GPS ಮಾಡಿ ಅವ್ರ ಫೋಟೋನು ಹಾಕಿ ಅವ್ರ ಆಧಾರ್ ಕಾರ್ಡು ಇಟ್ಟು ಆ ದಾಖಲೆಗಳನ್ನು ತಂದು ಅವರ ಮನೆ ಬಾಗಿಲಿಗೆ ಕೊಡ್ತೇವೆ. ಪ್ರತಿಯೊಬ್ಬ ನಾಗರಿಕರಿಗೂ 23 ಲಕ್ಷ ನಾಗರಿಕರು ಕೂಡ ಇಂತಹದೊಂದು ಫೈಲ್ ಮಾಡಿ, ಇಲ್ಲ ಈ ರೀತಿ ಕೊಡಬಹುದು, ಇಲ್ಲ ಇದಕ್ಕಿಂತ ಸ್ವಲ್ಪ ಮಟ್ಟದ ನಮಗೆ ಡಾಕ್ಯುಮೆಂಟ್ 23 ಲಕ್ಷ ಸಿಗದೆ ಹೋದ್ರೆ ಇನ್ನು 3 ಸ್ವಲ್ಪ ಫೈಲ್ ಸ್ವಲ್ಪ ಕಡಿಮೆ ಇದ್ರು ಚಿಂತೆ ಇಲ್ಲ, ಅವರ ಮನೆ ಬಾಗಿಲಿಗೆ ನಮ್ಮ ಗ್ಯಾರಂಟಿ ಮೆಂಬರ್ಸ್, ನಮ್ಮ ಅಧಿಕಾರಿಗಳು ಮನೆಗೆ ಹೋಗಿ ಅವರಿಗೆ ತಲುಪಿಸುವಂತ ಕೆಲಸ. ಯಾರು ಕೂಡ 1 ರೂಪಾಯಿ ಲಂಚನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲದಂಗೆ ನಾವು ಮಾಡಿಕೊಟ್ಟಿದ್ದೇವೆ. ಒಟ್ನಲ್ಲಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರೋ ಡಿಕೆಶಿ ಅವರು ಮಹತ್ವದ ಘೋಷಣೆಗಳನ್ನ ಮಾಡುವ ಮೂಲಕ ನಗರದ ಲಕ್ಷಾಂತರ ಮನೆಗಳು, ಕಟ್ಟಡಗಳು ಅನಧಿಕೃತ ಪಟ್ಟಿಯಿಂದ ಹೊರಗುಳಿಯಲಿದೆ. ಈ ಯೋಜನೆಯನ್ನ ಸದುಪಯೋಗಪಡಿಸಿಕೊಳ್ಳುವುದಕ್ಕೆ ಡಿಕೆಶಿ ಸೂಚನೆ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.